ದೇವಸ್ಥಾನ ಹತ್ರ ಇದ್ದೆ, ಟಿವಿಲಿ ನೋಡ್ದೆ ಫೋನ್ಗಳಲ್ಲಿ ನೋಡಿ. ನನಗೂ ಯಾರು ಇಲ್ಲ ಸರ್, ಗಂಡ್ ಮಕ್ಳೇ ಇಲ್ಲ. ಒಂದೇ ಒಂದ್ ಹೆಣ್ಮಗು, ಆ ಮಗುನು ಗಂಡ ತಿರೋಗವ್ರೆ. ಮನೆ ಕೆಲಸ ಮಾಡ್ಕೊಂಡು ಎಲ್ಲ ಒಂದ್ ತಾವು ಇರ್ತಾಳೆ. ಹಾಯ್ ಫ್ರೆಂಡ್ಸ್, అందరికీ ನಮಸ್ತೆ. ಫ್ರೆಂಡ್ಸ್, ಇದೇ ಏನು ಅಂತ ಹೇಳಿದ್ರೆ, ಓಲ್ಡ್ ಏಜ್ ಹೋಮ್ ಓಪನ್ ಮಾಡಿದೀವಿ ನಾವು NGO ಮುಖಾಂತರ. ನಮ್ದು ಜನಜೀವನ್ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಅಂತ NGO ಇದೆ. ಅದ್ರ ಮುಖಾಂತರ ಜನಜೀವನ್ ಓಲ್ಡ್ ಏಜ್ ಹೋಮ್ ಅಂತ ಒಂದು ಫ್ರೀ ಓಲ್ಡ್ ಏಜ್ ಹೋಮ್ ಮಾಡಿದೀವಿ. ಅದ್ರ ಬಗ್ಗೆ ಏನು ಸ್ಪೆಷಾಲಿಟೀಸ್ ಇದೆ ಅಂತ ಹೇಳ್ತೀನಿ. ಯಾಕೆ ಮಾಡಬೇಕು ಅದನ್ನ ಅಂತ ಹೇಳ್ತೀನಿ, ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾನು ಒಂದು 15-20 ಇಯರ್ಸ್ ಇಂದಾನೆ ಫ್ರೆಂಡ್ಸ್, 20 ಇಯರ್ಸ್ ಇಂದ ನಾನು ಸರ್ವಿಸ್ ಚಿಕ್ಕ ಸರ್ವಿಸ್ ಮಾಡ್ತೀನಿ. ಯಾರಾದ್ರೂ ತುಂಬಾ ಪೋರ್ಸ್ ಇದ್ರೆ, ಅನಾಥರಿದ್ರೆ ಅಂತವ್ರು ಮಾಡ್ತಾ ಇರ್ತೀವಿ. ಬಟ್ ಆ ರೀತಿ ಮಾಡುವಾಗ ನಮ್ಮ ತಂಗಿ ಒಬ್ರು ಅದೇ ತರ ನಡೆಸ್ತಾ ಇದ್ದಾರೆ, ವೃದ್ಧಾಶ್ರಮ. ಆ ಥರ ನಾವು ನಡೆಸಬೇಕು ಅನ್ನೋದು ಉದ್ದೇಶದಿಂದ ಇದನ್ನ ಮಾಡಿದೀವಿ. சின்ன பிஞ்சு நெஞ்சுக்குள்ளே என்ன என்ன ஆசை உண்டோ, உள்ளம் தன்னை மூடி வைத்த தெய்வம் வந்தால் சொல்லும். ಏನು ಅಂದ್ರೆ ತುಂಬಾ ಪೋರ್ ಅಂದ್ರೆ ಯಾರು ಅವ್ರಿಗೆ ಅನಾಥರು ಇರಬೇಕು, ಯಾರು ಇಲ್ಲದೆ ಇರೋ ಮಕ್ಕಳು ನೋಡದೆ ಇರೋರು, ಗಂಡ್ ಮಕ್ಳು ಇಲ್ಲದೆ ಇರೋರು, ಮತ್ತೆ ತುಂಬಾ ಅನಾಥ, ಊಟಕ್ಕೆ ಇಲ್ಲದೆ ಬಟ್ಟೆಗೆ ಇಲ್ಲದೆ ಅಲಿತಾ ಇರ್ತಾರಲ್ವಾ, ಅಂತವ್ರು ಬಂದು ಯಾರಾದ್ರೂ ಸೇರಿಸಿದ್ರೆ ಇವ್ರು ತುಂಬಾ ಅನಾಥರು ಇದ್ದಾರೆ ಅಂತ ಹೇಳಿದ್ರೆ ಅಂತವ್ರನ್ನ ಸೇರಿಸ್ಕೊಂಡು ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ. ಫುಡ್, ಊಟ ಆಗ್ಲಿ, ಮತ್ತೆ ಬೆಡ್ ಆಗ್ಲಿ, ಮತ್ತೆ ಶೆಲ್ಟರ್ ಆಗಲಿ ಅವರಿಗೆ, ಮತ್ತೆ ಹೆಲ್ತ್ ಪ್ರಾಬ್ಲಮ್ ಏನಾದರೂ ಇದ್ರೆ ಹೆಲ್ತ್ ಪ್ರಾಬ್ಲಮ್ ಟ್ಯಾಬ್ಲೆಟ್ಸ್ ಆಗಲಿ, ಡಾಕ್ಟರ್ ಬಂದು ತೋರಿಸೋದಾಗ್ಲಿ, ಎಷ್ಟು ಅವ್ರ ಸರ್ವಿಸ್ ಟೋಟಲ್ ಸರ್ವಿಸ್ ಮಾಡ್ತೀವಿ, ನಾವೇ ಮಾಡ್ತೀವಿ. ஊரும் இல்லை பேரும் இல்லை, உண்மை சொல்ல யாரும் இல்லை, நீயும் இனி நானும் ஒரு ஜீவன்தானடா, சோலை கிளி போலே என் தோளில் ஆடடா. ಆ ಹುಡ್ಗಿ ನನ್ನ ನೋಡಿದ್ರೆ ಆಗಲ್ಲ, ಫೋನಲ್ಲೂ ಮಾತಾಡಲ್ಲ. ಸೀದಾ ಬಂದೆ, 2 ತಿಂಗಳಾಯ್ತು. ಕೋಟಿಲಿಂಗ ದೇವಸ್ಥಾನಕ್ಕೆ ಬಂದೆ ಅಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಂಡೆ. ಫೋನಲ್ಲಿ ನೋಡ್ದೆ ಅಮ್ಮವ್ರು ಮಾತಾಡೋದು ಎಲ್ಲ. ಆಮೇಲೆ ಅಲ್ಲೊಂದು ಸ್ವಾಮಿ ದೇವ್ರ ಪೂಜೆ ಮಾಡೋರು, అవమ్మ చూడి నీ అట్లా వాళ్ళకి ఈ జాగా అమ్మోళ్ళు ఎవరో చేస్తా ఉంటారు, అదే ఈడ దగ్గర సీదా పోయి ఆడ చేరుకొనిడి బాగుంటావు నువ్వు అమ్మ అవమ్మ ಅಂತ ಹೇಳಿದ್ರು తెలుగు. இது பேசாவோவியம், இதில் சோகம் ஆயிரம், சின்ன சின்ன ரோஜா பூவே செல்ல கண்ணே நீ யாரு, தப்பி வந்த சிப்பி முத்தே உன்னை பெத்த ತಾಯಾರು. ಎಲ್ರಿಗೂ ಜೈ ಭೀಮ್, ನಮೋ ಬುದ್ಧಾಯ. ಎಲ್ರಿಗೂ ನಮಸ್ಕಾರ. ನಮ್ಮ KF ತಾಲೂಕಿನ ಜನತೆಗೆ, ಕೋಲಾರ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ನಾನೊಂದು ಮನವಿ ಮಾಡ್ಕೋಬೇಕು ಅಂತ ಈ ಮಾತನ್ನು ಮಾತಾಡ್ತಾ ಇದ್ದೀವಿ. KF ತಾಲೂಕು ಘಟ್ಕಾಂತೇಳಿ ಗ್ರಾಮ ಪಂಚಾಯತಿಗೆ ಸೇರಿದ ಹಿಚ್ಚಳ್ಳಿ ಗ್ರಾಮದಲ್ಲಿ ಏನು ಮಾಲತಿ ರಾಧಾಕೃಷ್ಣ ಅನ್ನೋರು ಇಲ್ಲಿ ನಮ್ಮ ಊರಲ್ಲಿ ಪಿಚ್ಚಳ್ಳಿ ಗ್ರಾಮದಲ್ಲಿ ಒಂದು ಅನಾಥಾಶ್ರಮವನ್ನ ಉದ್ಘಾಟನೆ ಮಾಡಿ ಇವತ್ತು ಚಾಲನೆ ಮಾಡಿದ್ದಾರೆ. ಇದು ಸುಮಾರು ವರ್ಷಗಳಿಂದ ಅವರ ಕನಸದು. ಅದಕ್ಕೆ ಒಂದು ಒಳ್ಳೇದು ಮಾಡಬೇಕು, ಸಮಾಜಕ್ಕೆ ಏನೋ ಒಂದು ನಾನು ಕೊಡುಗೆ ಕೊಡಬೇಕು, ಏನೋ ಈ ದೇಶದಲ್ಲಿ ಹುಟ್ಟಿದ್ದೀನಿ, ನಾನು ಮಾನವ ಜನ್ಮವನ್ನ ಎತ್ತಿದ್ದೀನಿ, ನಾನು ಹುಟ್ಟಿದಕ್ಕೆ ಒಂದು ಪ್ರತಿಫಲವಾಗಿ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಮಾಲತಿ ರಾಧಾಕೃಷ್ಣ ಅವರು ಈ ಒಂದು ವೃದ್ಧಾಶ್ರಮವನ್ನ ಓಪನ್ ಮಾಡಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆ ಇರತಕ್ಕಂತಹ ಸಾರ್ವಜನಿಕರು, ಹಿತೈಷಿಗಳು ಯಾರು ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದಾರೆ, ಈ ಒಂದು ವಿಚಾರವನ್ನ ತಿಳ್ಕೊಳ್ತಾ ಇದ್ದಾರೆ, ತಾವೆಲ್ಲ ಈ ಒಂದು ವೃದ್ಧಾಶ್ರಮಕ್ಕೆ ಯಾರಾದ್ರೂ ಅನಾಥರಿದ್ರೆ, ಅನಾಥಾಶ್ರಮದ ಅನಾಥರು ನಿರಾಶ್ರಿತರು ಯಾರಾದ್ರೂ ಇದ್ರೆ ಅವ್ರನ್ನ ಇಲ್ಲಿ ಬಂದು ಸೇರಿಸಿ ಈ ಒಂದು ಅನಾಥಾಶ್ರಮವನ್ನ ಮುಂದುವರ್ಸ್ಕೊಂಡು ಹೋಗುವ ಒಂದು ಸಹಾಯ ಮಾಡಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. சொல்லிக்கொள்ள வாயும் இல்லை, அள்ளி கொள்ள தாயும் இல்லை, ஏனோ சோதனை இளநெஞ்சில் ವೇದನೆ. ಇದೆಲ್ಲ ಮಾಡಬೇಕು ಅಂತ ಒಂದು ಕಾರಣದಿಂದ ಮಾಡ್ತಾ ಇದೀವಿ ಫ್ರೆಂಡ್ಸ್ ಇದನ್ನ. ಮತ್ತೆ ಇಲ್ಲಿ 15 ಜನಕ್ಕೆ ಮಾಡಿದೀವಿ ಅಂದ್ರೆ 13 ಜನಕ್ಕೆ ಮಾಡಿದೀವಿ. ನನ್ನಿಂದ ಇಂಪ್ರೂವ್ ಆಯ್ತು ಅಂದ್ರೆ ಇನ್ನೊಂದು ಸ್ವಲ್ಪ 7 ಜನಕ್ಕೆ ನಮ್ದೇ ಲ್ಯಾಂಡ್ ಇದೆ, ಅದರಲ್ಲಿ ಎಕ್ಸ್ಟ್ರಾ ಮಾಡಬೇಕು ಅಂತ ಉದ್ದೇಶ ಇದೆ.
ಈ ರೀತಿ. ಮತ್ತೆ ಪೇಯಿಂಗ್ ಅವ್ರು ಯಾರಾದ್ರೂ ರಿಟೈರ್ಡ್ ಆಗಿ ಅವ್ರ ಮಕ್ಳು ನೋಡದೇ ಇರ್ತಾರಲ್ವಾ ಅಂತವ್ರಿಗೂ ಪೇಯಿಂಗ್ ರೂಮ್ಸ್ ಇಟ್ಟಿದ್ದೀವಿ. ಅವ್ರು ಬಂದು ಪೇ ಮಾಡಿ ಅವರು ಪೇ ಮಾಡ್ಕೊಂಡಿರ್ಬೋದು. ಮತ್ತೆ ಅವ್ರಿಗೆ ಊಟ ಎಲ್ಲ ನಾವೇ ಫ್ರೀಯಾಗಿ ಕೊಡ್ತೀವಿ, ಊಟ ಸರ್ವಿಸ್ ಫ್ರೀ ಕೊಡ್ತೀವಿ. ಇದು ಫುಲ್ ಈ ಹಾಲ್ ಏನಿದೆ ಇದು 13 ಬೆಡ್ ಕಂಪ್ಲೀಟು ಫ್ರೀ, ಎಲ್ಲಾನು ಇವ್ರಿಗೆ ಫ್ರೀ. ಊಟ ಆಗ್ಲಿ, ಬಟ್ಟೆ ಆಗ್ಲಿ, ಬೆಡ್ ಆಗ್ಲಿ, ಶೆಲ್ಟರ್ ಆಗ್ಲಿ, ಮತ್ತೆ ಟಿವಿ, UPS ಇದೆ, ಮತ್ತೆ ಫ್ಯಾನ್ಗಳು ಹಾಕಿದೀವಿ, ಎಲ್ಲ ಹೊಸದೆ ಫ್ಯಾನ್ಗಳು ಹಾಕಿದೀವಿ. ಮತ್ತೆ ವಾಟರ್ ಫಿಲ್ಟರ್ ಹಾಕಿದೀವಿ. ಒಳ್ಳೆ UPS ಇದೆ, ಕರೆಂಟ್ ಹೋದ್ರೆ ಅವ್ರಿಗೆ ತೊಂದರೆ ಆಗ್ಬಾರ್ದು UPS ಇಟ್ಟಿದೀವಿ. ಇಷ್ಟೆಲ್ಲ ಮಾಡಿದೀವಿ ಸರ್. AC ಕನೆಕ್ಷನ್ ಇಟ್ಟಿದೀವಿ, ಬಟ್ AC ತಗೊಬಂದಿಲ್ಲ. ಈ ರೀತಿ ಎಲ್ಲಾನು ಅವ್ರಿಗೆ ಮನೇಲಿ ನಾವು ಯಾವ ರೀತಿ ಇರ್ತೀವೋ ಆ ರೀತಿ ಲಕ್ಸುರಿಯಾಗಿ ನಾವು ಯಾವ ರೀತಿ ಇರ್ತೀವೋ ನಮ್ಮ ದೇವ್ರು ಚೆನ್ನಾಗಿಟ್ಟಿದ್ದಾರೆ, ಆದಷ್ಟು ಚೆನ್ನಾಗಿಟ್ಟಿದ್ದಾರೆ. ಆ ರೀತಿ ಅವ್ರನ್ನ ನೋಡ್ಕೋಬೇಕು ಅಂತ ಒಂದೇ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. கண்ணில் உன்னை காணும் போது எண்ணம் எங்கோ போகுதையா, என்னை விட்டு போன பிள்ளை இங்கே உந்தன் கோலம் கொண்டு வந்ததென்று எண்ணுகின்றேன், வாழ்த்து சொல்லி பாடுகின்றேன். ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಮಾಲತಿ ರಾಧಾಕೃಷ್ಣ ಅವರು ಸುಮಾರು ವರ್ಷಗಳಿಂದ ಸಣ್ಣದಾಗಿ ಚಿಕ್ಕದಾಗಿ ಊರುಗಳಿಗೆ ಹೋಗಿ ಅನಾಥರಿಗೆಲ್ಲ ಬುಕ್ಸ್ ಕೊಡೋದಾಗ್ಲಿ, ಊಟ ಕೊಡೋದಾಗ್ಲಿ, ಬಟ್ಟೆ ಕೊಡೋದಾಗ್ಲಿ, ದವಸ ಧಾನ್ಯಗಳು ಕೊಡೋದಾಗ್ಲಿ ಮಾಡ್ತಾ ಇದ್ರು. ಅವರು ಈ ಸುಮಾರು ವರ್ಷಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು. ಈಗ ಅವರೇ ಸ್ವಂತ ದುಡ್ಡನ್ನು ಖರ್ಚು ಮಾಡಿ ಅವರೇ ಸ್ವಂತ ಬುದ್ಧಿಯಿಂದ ಏನೋ ಸಮಾಜಕ್ಕೊಂದು ಒಳ್ಳೇದ್ ಮಾಡೋಣ, ಜನರಿಗೆ ಒಳ್ಳೇದ್ ಮಾಡೋಣ ಅಂತ ಹೇಳ್ತಾರೆ. ನಮ್ಮ ಕವಿಗಳಾದಂತಹ ಸಿ ಅಶ್ವಥ್ ಅವರು ಒಂದು ಹಾಡನ್ನ ಹೇಳ್ತಾರೆ. ಸ್ವರ್ಗ ನರಕ ಎಲ್ಲ ಎಲ್ಲೂ ಇಲ್ಲ ಜನಕ, ಎಲ್ಲ ಇಲ್ಲೇ ಇದೆ, ನಮ್ಮ ಭೂಮಿ ಮೇಲೇನೆ ಇದೆ ಎಲ್ಲಾ ರೀತಿಯಲ್ಲಿ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರುವ ಕೊನೆಯ ತನಕ. ನಾನು ಎಂದು ನೀ ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದೇಶವೆಂಬ ವಿಷವ ಕುಡಿಯಬೇಡ ಮೂಡ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಲಿತು ಮಾಡು ಮನಸ ನೀರೋದು 3 ದಿವಸ, ಒಲಿತು ಮಾಡು ಮನಸ ನೀರೋದು 3 ದಿವಸ. ಈ ವಿಚಾರವನ್ನ ಇಟ್ಟು ಏನೋ ಒಂದು ಜನರಿಗೆ ಒಳ್ಳೇದು ಮಾಡಬೇಕು, ಏನೋ ವಯಸ್ಸಾದವರಿಗೆ ಒಂದು ಸೇವೆ ಮಾಡಬೇಕು, ತಂದೆ ತಾಯಿಗೆ ಹೆಚ್ಚಾಗಿ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಅನಾಥಾಶ್ರಮನ ಅವರು ಉದ್ಘಾಟನೆ ಮಾಡಿ ಅನಾಥಾಶ್ರಮನ ಲೋಕಾರ್ಪಣೆ ಮಾಡಿದ್ದಾರೆ. ಅದಕ್ಕೆ ತಾವೆಲ್ಲ KGF ತಾಲೂಕಿನ ಇರ್ತಕ್ಕಂಥ ಜನತೆ, ಕೋಲಾರ ಜಿಲ್ಲೆ ಇರ್ತಕ್ಕಂಥ ಸಾರ್ವಜನಿಕರೆಲ್ಲೂ ಸೇರಿ ಈ ವೃದ್ಧಾಶ್ರಮಕ್ಕೆ ಅನಾಥರನ್ನ ಸೇರಿಸಿ ಪುಣ್ಯ ಕಟ್ಕೋಬೇಕು ಅಂತ ತಮ್ಮಲ್ಲಿ ಕಲೆಕಲೆಯಿಂದ ಮನವಿ ಮಾಡ್ಕೊಳ್ತಾ ಇದೀವಿ. ನಮೋ ಬುದ್ಧಾಯ. ಜೈ ಭೀಮ್. கங்கை நீ என்றால் கரை இங்கு நானடா, வானம் நான் என்றால் விடி வெள்ளி நீயடா, என் வாழ்வில் ನನ್ನೆ ಸೀದಾ ನಡ್ಕೊಂಡು ಬಂದ್ಬಿಟ್ಟೆ. ಸೀದಾ ಬಂದು ಅಮ್ಮರನ್ನ ಕೇಳ್ದೆ, ಅಮ್ಮ ಈ ತರ ಹಿಂಗೆ ನನ್ಗೆ ಯಾರು ಇಲ್ಲಮ್ಮ, ಒಂದ್ ಹೆಣ್ಣು ಮಗು, ಅವಳು ಬರಲ್ಲ, ನೀವೇ ನನಗೆ ತಾಯಿ, ದೇವ್ರು ನೀವೇ ಅಮ್ಮ, ನನ್ನ ಆಚೆ ಕಳಿಸ್ಬೇಡಿ ಅಮ್ಮ, ಇಲ್ಲೇ ಇರ್ತೀನಿ ಅಂತ ಕೇಳ್ಕೊಂಡೆ. ಒಪ್ಕೊಂಡ್ರಮ್ಮ. ಏನೋ ಆ ದೇವ್ರ ಭಗವಂತ ಚೆನ್ನಾಗೈತಿ ಸ್ವಾಮಿ. ನಾನು ಜನ್ಮಕ್ಕೂ ನನ್ನ ಅವ್ರು ದಾನ ಅವರೇ ಮಾಡ್ಬೇಕು, ಅಮ್ಮರೇ ಮಾಡ್ಬೇಕು. ನನ್ನ ಆಚೆ ನನಗೇನು ಬೇಕಿಲ್ಲಮ್ಮ, ಪೂಜೆನೂ ಬೇಕಿಲ್ಲ, ಅದೆಲ್ಲ ఓపెనింగ్ వచ్చాం కదండి. ఇక్కడ మన అభిమానులు ఇక్కడ చాలా మంది ఉన్నారనమాట. ఇక్కడ వీళ్ళ గురించి వివరంగా చెప్పాలంటే మన అభిమానులనే చెప్పచ్చు. అంటే ఇక్కడ వీళ్ళు గెస్ట్లుగా పిలిపించారు. కాకపోతే ఏమంటే వాళ్ళు వచ్చిన తర్వాత నాకు అర్థమైంది, మన వీడియోలు చూస్తూ మనం అభిమానంగా ఇండైరెక్ట్ గా వీళ్ళందరూ కూడా సపోర్ట్ అన్నట్లుగా చాలా చాలా సంతోషం. మీ అందరికీ మనస్ఫూర్తిగా కృతజ్ఞతలు నాన్న. ಬಹಳ ಖುಷಿ ಅನಿಸ್ತದೆ. ಏನಪ್ಪಾ ಅಂದ್ರೆ ಮಂಜು ಅಕ್ಕನವರು ಮದನಪಲ್ಲಿಯಲ್ಲಿ ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ, ಪಲ್ನೇರ್ ಹತ್ರ. ನಾವು ಅದನ್ನ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ವಿ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಅಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತಾ ಇದ್ರು ಅಲ್ಲಿರ್ತಕ್ಕಂಥ ನಮ್ಮ ವಯಸ್ಸಾಗಿರ್ತಕ್ಕಂಥ ನಮ್ಮ ವೃದ್ಧರನ್ನ. ಸೊ ಅದರಿಂದ ಪ್ರೇರಣೆಗೊಂಡು ನಮ್ಮ KGF ತಾಲೂಕಿನಲ್ಲಿ ಪಿಂಚಹಳ್ಳಿಯಲ್ಲಿ ನಮ್ಮ ಮಾಲತಿ ಅಕ್ಕನವರು ಕೂಡ ಒಂದು ವೃದ್ಧಾಶ್ರಮವನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ಇದು ನಮ್ಗೆ ಬಹಳ ಸಂತೋಷ. ಸೊ ಏನಂದ್ರೆ ವಿಶೇಷ ಏನಪ್ಪಾ ಅಂದ್ರೆ ಅವರು ಮನೇಲಿರ್ತಕ್ಕಂಥ ನಮ್ಮ ಕುಟುಂಬದ ಸದಸ್ಯರಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಕ್ಕಂಥ ಒಂದು
ವ್ಯವಸ್ಥೆನ ಏನು ಅಲ್ಲಿ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಮಾಲ್ತೇಕ್ನವರು ಮಾಡ್ತಾ ಇದ್ದಾರೆ. ಏನು ಅವರು ಸದುದ್ದೇಶ ಏನು ವೃದ್ಧರಿಗೆ ಸಹಾಯ ಮಾಡ್ಲಿಕ್ಕೆ ಅವ್ರಿಗೆ ಏನಾದ್ರೂ ಮಾಡ್ಬೇಕು ಅನ್ನೋ ಉದ್ದೇಶ, ಒಂದು ಸಾಮಾಜಿಕ ಕಳಕಳಿಯಿಂದ ಏನು ಮಾಡ್ತಾ ಇದ್ದಾರೆ. ನಾನು ನಿಜವಾಗ್ಲೂ ಈ ಸಂದರ್ಭದಲ್ಲಿ ಇಬ್ರು ಸಹೋದರಿಯನ್ನ ನಾನು ಇಲ್ಲಿ ಅಭಿನಂದಿಸ್ತೇನೆ. ಇಂತಹ ಸಮಾಜಮುಖಿ ಕೆಲಸಗಳನ್ನು ಮತ್ತಷ್ಟು ಮಾಡುವಂತ ಶಕ್ತಿಯನ್ನ ಭಗವಂತ ಅವ್ರಿಗೆ ಕೊಡ್ಲಿ. ನಾವು ಕೂಡ ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಇಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇದೆ, ಸರ್ಕಾರಿ ನೌಕರ ಸಂಘ ಇದೆ. ಎಲ್ಲ ಶಿಕ್ಷಕರು ಕೂಡ ಇಂತಹ ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸಮಾಜಮುಖಿ ಕೆಲಸಗಳಿಗೆ ನಾವು ಕೂಡ ಕೈ ಜೋಡಿಸ್ತೇವೆ, ನಮ್ಮ ಸಹಕಾರ ಕೂಡ ಇರುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇವೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಪಿಚ್ಚಳ್ಳಿ ಗ್ರಾಮದ ನಮ್ಮ ಮಾಲತಿ ರಾಧಾಕೃಷ್ಣ ಅಕ್ಕನವರು ಒಂದು ವೃದ್ಧಾಶ್ರಮವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಏನು ಈ ವೃದ್ಧಾಶ್ರಮ ಎಲ್ಲರಿಗೂ ಉಪಯೋಗ ಆಗಬೇಕು. ಯಾರು ಮಕ್ಕಳನ್ನ ತಂದೆ ತಾಯಿನ ನೋಡಲ್ವೋ ಅಂತ ತಂದೆಯವರು ತುಂಬಾ ಜನ ಇರ್ತಾರೆ. ಅವ್ರು ಸ್ವಲ್ಪ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಒಂದು ನಾವು ಟ್ರಸ್ಟ್ ಇಟ್ಕೊಂಡು ಟ್ರಸ್ಟ್ ಮುಖಾಂತರ ಅವ್ರದೇ ಆದ ಒಂದು ಇಟ್ಕೊಂಡು ವೃದ್ಧಾಶ್ರಮನ ಮಾಡ್ತಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಶುಭವನ್ನು ಕೊಡ್ತಾ ಇದೀವಿ. ಮತ್ತೆ ಅವರು ಎಲ್ಲರಿಗೂ ಒಂಥರ ಮಾರ್ಗದರ್ಶನ ಇದ್ದಂಗೆ. ಈ ಕಾಲದಲ್ಲಿ ಅವ್ರ ಮಕ್ಕಳನ್ನ ತಂದೆ ತಾಯಿ ನೋಡಲ್ಲ ಅಂತದ್ದು ಇವರು ಬೇರೆ ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೆ ಸಾಕ್ಬೇಕು ಅನ್ನೋ ಥಾಟ್ ಅವ್ರಿಗೆ ತುಂಬಾ ದೊಡ್ಡದು. ಯಾರು ಮಾಡಕ್ಕಾಗಲ್ಲ. ಅದು ಕೆಲವರು ನಮ್ಮ ತಾಲೂಕಲ್ಲಿ ಇವರೇ ಫಸ್ಟ್ ಅನ್ಕೊಂತಾರೆ ನಮ್ಗೆ ಗೊತ್ತಿರೋ ಮಟ್ಟಿಗೆ ವೃದ್ಧಾಶ್ರಮ. ಆದ್ರಿಂದ ನಾನು ಅಕ್ಕವ್ರಿಗೆ ಶುಭಾಶಯ ಕೊಡ್ತಾ ಅಕ್ಕವ್ರು ಕೆಲವು ಈ ಬಗ್ಗೆ ಮಾತಾಡ್ಬೇಕು ಅಂತ ಅವ್ರಿಗೆ ಮನೆ ಹೋಗ್ತಿದ್ದಾರೆ. ಫ್ರೆಂಡ್ಸ್, ಇದು 13 ಬೆಡ್ ಮಾತ್ರ ಹಾಕಿದೀವಿ. ಇಲ್ಲಿ ನಮ್ಗೆ ಜಾಗ ಇರೋದು ಪಕ್ಕದಲ್ಲೇ ನಮ್ಮ ಮನೆ ಇರೋದು, ಮನೆ ಕೂಡ ತೋರಿಸ್ತೀವಿ. ಇದು 13 ಬೆಡ್ ಇಲ್ಲಿ ಹಾಕಿದೀವಿ ಅಂದ್ರೆ ಇನ್ನೂ ಸರ್ವಿಸ್ ನಾವು ಹತ್ರ ಇದ್ರೆ ಚೆನ್ನಾಗಿ ಮಾಡ್ತೀವಿ ಅಂತ ಇಲ್ಲಿ ಹಾಕೊಂಡಿದೀವಿ. ಇಲ್ಲಿಂದ ನಮಗೆ ಸರ್ವಿಸ್ ಮಾಡಿ ಮತ್ತೆ ವರ್ಕರ್ಸ್ ಎಲ್ಲ ನಮ್ಗೆ ಸಿಕ್ಕಿ ನಮ್ಗೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಹೇಳಿದ್ರೆ ನಮ್ದೇ ಜಮೀನು ಇದೆ, ಇಲ್ಲೇ ರೋಡ್ ಸೈಡ್ ಇದೆ ಜಮೀನು. ರೋಡ್ ಸೈಡ್ ಅಲ್ಲಿ ನಾವು ಇನ್ನೂ ದೊಡ್ಡದಾಗಿ ಮಾಡಬೇಕು. ಇನ್ನ ಒಂದು 50-60 ಮೆಂಬರ್ಸ್ಗೆ ನಾವು ಎಕ್ಸ್ಟ್ರಾ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಅದು ಬರೀ ಅನಾಥರಿಗೆ, ತುಂಬಾ ಅನಾಥರಿಗೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ನಮ್ಗೆ ಅದು ನನ್ನ ಬ್ಲಡ್ ಅಲ್ಲೇ ಬಂದಿದೆ ಸರ್. ಅದು ನಮ್ಗೆ ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಜನ, ನಮ್ಮ ತಂದೆಯವರಾಗ್ಲಿ ನಮ್ಮ ತಾತವರಾಗ್ಲಿ ಒಂದು ಸ್ವಲ್ಪ ಸರ್ವಿಸ್ ಮಾಡೋರು ಅವರು. ನನಗೂ ಅದು 15-20 ಇಯರ್ಸ್ ಇಂದ ನಮ್ಮ NGO 20 ಇಯರ್ಸ್ ಆಗಿದೆ ಅದು ರಿಜಿಸ್ಟ್ರೇಷನ್ ಆಗಿ. ಆದ್ರಿಂದ ಅವಾಗ್ಲೇ ಸ್ವಲ್ಪ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ಅದನ್ನ ಸ್ವಲ್ಪ ದೊಡ್ಡದು ಮಾಡಬೇಕು, ಸರ್ವಿಸ್ ನಾವೇ ಮಾಡಬೇಕು, ಹೆಲ್ಪ್ ಮಾಡಬೇಕು. ತುಂಬಾ ಊಟಕ್ಕೆ ಇಲ್ಲದೆ ಅದಿಲ್ಲದೆ ಅಲಿತಾ ಇರ್ತಾರೆ. ಇವಾಗ ಇಬ್ಬರು ಬಂದಿದ್ದಾರೆ. ಅವ್ರು ನೋವು ನೋಡಿದಾಗ ಬೆಳಗ್ಗೆ ಅವ್ರು ಬಂದು ಕಾಲಿಡ್ಕೊಂಡ್ಬಿಟ್ರು, ನನ್ನನ್ನು ಕಳಿಸ್ಬೇಡಿ ಹೊರಗಡೆ, ನನ್ನಂತ ತಗೊಳ್ಳಿ, ನನಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಆ ರೀತಿ ಎಲ್ಲ ಅವ್ರು ನೋಡಿದಾಗ ನಮ್ಗೆ ನೋವು ಹಳು ಬಂದ್ಬಿಡುತ್ತೆ. ಇಷ್ಟು ಕಷ್ಟ ಇದೆ ನಮ್ಮ ಮನುಷ್ಯ ಜೀವನ ಮಾಡೋಕ್ಕೆ ಅಂತ ಅವ್ರಿಗೆ ನಾವು ಹೆಲ್ಪ್ ಮಾಡ್ಬೇಕು, ನಮ್ಮ ಕೈಯಲ್ಲಿ ಆಗದ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. KGF ಜನರಿಗೆ ಆಗ್ಲಿ, ಕೋಲಾರ ಅವ್ರಿಗೆ ಆಗ್ಲಿ, ಯಾರೇ ಆಗ್ಲಿ ಈ ತರ ಅನಾಥರು ಇರ್ಬೇಕು. ಕಂಪ್ಲೀಟ್ ಅನಾಥರು ಇದ್ದು ಯಾರು ಇಲ್ಲದೆ ಇರೋರು ಇದ್ರೆ ನಮ್ಗೆ ಫೋನ್ ಮಾಡಿ ನಾವು ಅವ್ರಿಗೆ ಕರ್ಕೋತೀವಿ. ಬಟ್ ಅವ್ರನ್ನ ಕರ್ಕೊಂಡು ಬಂದು ಯಾರಾದ್ರು ಬಿಡೋರು ಕೂಡ ಅವ್ರ ಆಧಾರ್ ಕಾರ್ಡು ಅವ್ರ ಫೋಟೋ ಕೊಡ್ಬೇಕು. ಯಾರೋ ದಾರಿಯಲ್ಲಿ ಹೋಗೋರು ಬಂದು ನಾನು ಅನಾಥೆ ಅಂತ ಹೇಳ್ಬಿಟ್ರೆ ಆಗಲ್ಲ. ಹೌದು, ಅವ್ರ ಪ್ರೂಫ್ ಬೇಕು. ಅವ್ರಾದ್ರೂ ಬಂದು ಗ್ಯಾರಂಟಿ ಇವ್ರು ಅನಾಥರೇ, ನಾವಿದ್ದೀವಿ, ಅವ್ರ ಆಧಾರ್ ಕಾರ್ಡು ಅವ್ರ ಫೋಟೋ ಅಡ್ರೆಸ್ ಎಲ್ಲ ಕೊಡ್ಬೇಕು. தப்பி வந்த சிப்பி முத்தே உன்னை பெத்த தாயாரு சொல்லிக் கொள்ள வாயும் இல்லை, அள்ளி கொள்ள தாயும் இல்லை. ஏனோ சோதனை இளநெஞ்சில் வேதனை. இளைஞர்கள் வாழ்வில் முன்னேற்றத்தை மட்டும் கனவு கண்டு அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் சொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.